ಈಗಾಗಲೇ ಸಿಎಂ ಮತ್ತು ಆರೋಗ್ಯ ಸಚಿವರೇ ಹೇಳಿದ ಹಾಗೆ ಇವತ್ತು ರಾತ್ರಿ 10 ಗಂಟೆಯಿಂದಾನೇ 10 ದಿನಗಳ ಕಾಲ 10 ರಿಂದ 5 ರವರೆಗೆ ನೈಟ್ ಕರ್ಫ್ಯೂ ಅನ್ನು ವಿಧಿಸಲಾಗಿದೆ. ಯಾವುದೇ ರೀತಿಯಂತಹ ಮುಲಾಜಿಲ್ಲ, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಹೇಳಿದೆ. ಅದೇ ರೀತಿಯಾಗಿ ಈಗಾಗಲೇ ಸರ್ಕಾರ ಕೂಡ ಕಠಿಣ ಕ್ರಮಗಳನ್ನು ಜಾರಿಗೊಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಒಂದ್ ಕಡೆ ಓಮೈಕ್ರಾನ್ ಪ್ರಕರಣಗಳನ್ನ ತಹಬದಿಗೆ ತರಬೇಕು. ನ್ಯೂ ಇಯರ್ ಪಾರ್ಟಿ ಆಗಿರ್ಬೋದು ಅಥವಾ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಹೆಚ್ಚಿನ ಜನ ಗುಂಪುಗೂಡುವಂತಹ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರಕರಣಗಳು ಜಾಸ್ತಿ ಆಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸರ್ಕಾರ. ಹಾಗಾದ್ರೆ ಈಗ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ನಿಂದ ಶಿವರಾಮ ಅಸುಂಡಿ, ಹಾಗೇನೆ ಬೆಳಗಾವಿಯ ಸದಾಶಿವನಗರದಿಂದ ಚಂದ್ರಕಾಂತ ಸುಗಂಧಿ, ಹಾಗೇನೆ ಮಂಗಳೂರಿನ ನಂತೂರ್ ಜಂಕ್ಷನ್ ನಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಅಸುಂಡಿ, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ? ನೈಟ್ ಕರ್ಫ್ಯೂಗೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಈಗ ನವಿತಾ, ನೈಟ್ ಕರ್ಫ್ಯೂಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಅಂದರೆ ಏನು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಬೇಕಂತೇಳಿ ಸಭೆ ನಡೆಸಿ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ನಾವೀಗ ನೋಡ್ತಾ ಇರ್ಬೋದು, ಗೋಕುಲ್ ರಸ್ತೆ ಅಂದರೆ ಏನು ಮುಖ್ಯ ರಸ್ತೆ ಇರುವಂಥ ಹುಬ್ಬಳ್ಳಿ ಮುಖ್ಯ ರಸ್ತೆಯಲ್ಲಿ ಯಾವ ರೀತಿ ಪೊಲೀಸ್ ವ್ಯಾನ್ನ ಅಂದರೆ ವಾಹನಗಳ ದಟ್ಟಣೆ ಇರ್ಬೋದು ಮತ್ತು ಏನು ಮುಖ್ಯವಾಗಿ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಸಹ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಮತ್ತು ಪೊಲೀಸ್ ವ್ಯಾನ್ಗಳನ್ನ ಈ ರೀತಿ ಏನು ಆಯಾ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ವ್ಯಾನ್ಗಳು ನಿಲ್ಲಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಂದರೆ 9:30ಗೆ ಏನು 10 ಗಂಟೆ ಕರ್ಫ್ಯೂ ಇದ್ರೂ ಸಹ 9:30ಗೆ ಎಲ್ಲ ಏನು ಬಾರ್ ಇರ್ಬೋದು, ಹೋಟೆಲ್ ಇರ್ಬೋದು ಮತ್ತು ಅಂಗಡಿಗಳನ್ನ ಮುಚ್ಚಿಸ್ಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಚಿಂತನೆ ಮಾಡಿದೆ. ಯಾಕಂದರೆ ಅರ್ಧ ತಾಸು ಅವ್ರವ್ರ ಮನೆಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಹಿನ್ನೆಲೆಯಲ್ಲಿ ಅಂದರೆ 10 ಗಂಟೆ ಒಳಗಾಗಿ ಯಾರೂ ಸಹ ರಸ್ತೆಯಲ್ಲಿ ಕಾಣಬಾರ್ದು. ಆ ನಿಟ್ಟಿನಲ್ಲೇ ಅಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತೇಳಿ ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಅಂದರೆ ಈಗೇನು ಸುಮಾರು ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಅವಳಿ ನಗರದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ರೀತಿಯ ಅಂದರೆ ಒಂದು ಕಡೆ ಅಲ್ಲಲ್ಲಿ ವಾಹನಗಳನ್ನ ಬಿಡಲಾಗಿದೆ. ಜೊತೆಗೆ ಪೊಲೀಸರು ಸಹ ರಸ್ತೆ ಮೇಲೆ ನಿಂತ್ಕೊಂಡು ಅಂದರೆ ಪೊಲೀಸ್ ಸಾರ್ವಜನಿಕರಿಗೂ ಸಹ ಹೇಳ್ತಾ ಇದ್ದಾರೆ, ಅಂದರೆ ರಾತ್ರಿ 10 ಗಂಟೆ ನಂತರ ಕರ್ಫ್ಯೂ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವಳಿ ನಗರದಲ್ಲಿ ಏನು ವಾಣಿಜ್ಯ ನಗರಿ ಅಂತ ಕರೆಸ್ಕೊಂಡಿದೆ, ಇಲ್ಲೆಲ್ಲ ಸಾಕಷ್ಟು ಕಮರ್ಷಿಯಲ್ ವ್ಯಾಪಾರ ವಹಿವಾಟುಗಳು ನಡೀತಿದ್ದಾವೆ. ಅವೆಲ್ಲವೂ ಸಹ ಏನು 10 ಗಂಟೆ 9:30ಗೆ ಕ್ಲೋಸ್ ಆಗಬೇಕು. ಮತ್ತು ಏನು ನೈಟ್ ಕರ್ಫ್ಯೂ ಇದೆ, ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋ ಮೂಲಕ ಯಾರೂ ಸಹ ವೈಲೇಷನ್ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ. ಹಾಗೆ ಸಂಪರ್ಕದಲ್ಲಿ ಶಿವರಾಮ ಸುಂಡಿ, ಇನ್ನು ಬೆಳಗಾವಿ ಸಿಚುವೇಶನ್ ಏನು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಚಂದ್ರಕಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಈಗಾಗಲೇ ಕತ್ರ ಆಗ್ತಾ ಬರ್ತಾ ಇದೆ, ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ನೈಟ್ ಕರ್ಫ್ಯೂ ಜಾರಿಗೊಳ್ಳೋದಕ್ಕೆ. ಸೊ ಅಲ್ಲೇ ಹೇಗಿದೆ ಈಗ ಸಿಚುವೇಶನ್? ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸಿದ್ಧತೆಗಳನ್ನ ಮಾಡಲಾಗ್ತಿದೆ? ನವಿತಾಜಲ್, ಬೆಳಗಾವಿಯಲ್ಲೂ ಕೂಡ ನೈಟ್ ಕರ್ಫ್ಯೂಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಮಾಡಲಾಗಿದೆ. ಇನ್ನು ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರಿಗೆ ಆಯಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಂದ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಹೋಟೆಲನ್ನು ಆರಂಭಿಸಬಾರದು, ಆ ರೀತಿ ಆದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಮತ್ತು ಗ್ರಾಹಕರ ಸಂಖ್ಯೆ ಅಂದರೆ %50 ಹೆಚ್ಚಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಮತ್ತು ನಿಮ್ಮ ಭಾವಚಿತ್ರವನ್ನು ತೆಗೆದು ನಾವು ಕೇಸ್ ಹಾಕ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಏನು ಅಂತಂದರೆ ಬೆಳಗಾವಿಯ ಆಯಾ ಕಠಿಣ ಸ್ಥಳಗಳಲ್ಲಿ ಪ್ರಮುಖವಾಗಿ ಚೆನ್ನಮ್ಮ ಸರ್ಕಲ್, ಬೋಗಾರ್ವೇಸ್, ರವಿವಾರಪೇಟೆ ಅಂತಹ ದೊಡ್ಡ ಮಾರುಕಟ್ಟೆ ಪ್ರದೇಶದಲ್ಲಿ ಕೂಡ ಇವತ್ತು ಬ್ಯಾರಿಕೇಡ್ ಅನ್ನು ಅಳವಡಿಸೋಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಅನೇಕ ಕಡೆಗಳಲ್ಲಿ ಒನ್ ವೇ ಸಂಚಾರವನ್ನು ಕೂಡ ಮಾಡಲಿದ್ದಾರೆ. ಯಾಕಂದರೆ ಇವತ್ತಿನಿಂದ 7 ದಿನಗಳ ಕಾಲ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ. ಈ ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಬೆಳಗಾವಿ ಪೊಲೀಸರು ಮಾಡಿದ್ದಾರೆ ಮತ್ತು ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೆಸ್ಟೋರೆಂಟ್ಗಳಾಗಿರ್ಬೋದು ಮತ್ತು ಅಂಗಡಿ ಮಾಲೀಕರಿಗೆ ಕರೆದು ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಏನು ಯಾವುದೇ ಕಾರಣಕ್ಕೂ 10 ಗಂಟೆ ನಂತರ ಅಂಗಡಿ ಮುಂಗಟ್ಟನ್ನು ಓಪನ್ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ರಾತ್ರಿ 10 ಗಂಟೆ ನಂತರ ಅಗತ್ಯ ಮತ್ತು ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶ ಇದ್ದು ಇನ್ನುಳಿದಂತೆ ಬಹುತೇಕ ಬಂದ್ ಮಾಡೋಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು ಬೆಳಗಾವಿಯ ಚೆಕ್ ಪೋಸ್ಟ್ಗಳು, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 8 ಚೆಕ್ ಪೋಸ್ಟ್ಗಳು ಬರ್ತವೆ. ಆ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ರಾತ್ರಿ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ವಾಹನಗಳ ಮೇಲೆ ನಿಗಾ ವಹಿಸಲು ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ಅಧಿವೇಶನ ನಡೀತು. ಅಧಿವೇಶನದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಜನ ಅಂದರೆ ರಾಜ್ಯದ ವಿವಿಧ ಕಡೆಗಳಿಂದ ಮತ್ತು ಶಾಸಕರು
ಸಿಬ್ಬಂದಿ ಹೀಗೆ 8,000ಕ್ಕೂ ಹೆಚ್ಚು ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿರ್ಬಂಧವನ್ನು ಹೇರಿಲ್ಲ. ಆದರೆ ಈಗ ಇನ್ನು ವರ್ಷದ ಆಚರಣೆಗೆ ನಿರ್ಬಂಧ ಹೇರಿದ್ರಿಂದ ಹೋಟೆಲ್ ಮಾಲೀಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ನೈಟ್ ಕರ್ಫ್ಯೂಗೆ ವ್ಯಾಪಕವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಿಯೂ ಕೂಡ ಸರ್ಕಾರ ನಿರ್ಧಾರವನ್ನು ಬದಲಿಸಿದ. ತನ್ನ ನಿರ್ಧಾರಕ್ಕೆ ಕಟ್ಟು ಬಿದ್ದಿದ್ದು ಈಗ 10 ದಿನಗಳ ಕಾಲ ರಾಜ್ಯದಲ್ಲಿ ಮತ್ತೆ ನೈಟ್ ಕರ್ಫ್ಯೂಗೆ ಆದೇಶವನ್ನು ಹೊರಡಿಸಲಾಗಿದೆ. ನವಿತಾ ಜೈನ್, ಇನ್ನು ಆಯಾಕಟ್ಟಿನಲ್ಲಿ ಇವತ್ತು ರಾತ್ರಿ ಬಂದೋಬಸ್ತನ್ನು ನಿಯೋಜನೆ ಮಾಡೋಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ಕಿಶನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಹೇಗಿದೆ ಅಲ್ಲಿ? ಯಾವ ರೀತಿಯಾದಂತಹ ಜನರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನದ ಜೊತೆಗೇನೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದಾರೆ. 10 ಗಂಟೆ ನಂತರವಾಗಿ ಯಾರು ಕೂಡ ಅನಾವಶ್ಯಕವಾಗಿ ರಸ್ತೆಗಿಳಿಬಾರ್ದು, ರಸ್ತೆಯಲ್ಲಿ ಸಂಚಾರ ಮಾಡಬಾರ್ದು. ಒಂದು ವೇಳೆ ಸಂಚಾರ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಎಂಬ ಸೂಚನೆ ಕೊಟ್ಟಿರುವಂಥ ಈ ನಿಟ್ಟಿನಲ್ಲಿ ಎಲ್ಲ ಕಚೇರಿಗಳು ಈಗಾಗಲೇ ಮುಗಿದಿರುವಂಥದ್ದು. ತಮ್ಮ ಕಚೇರಿಯ ಸಿಬ್ಬಂದಿಗಳನ್ನು ಮನೆಗೆ ಕಳಿಸುವಂಥ ಯತ್ನವನ್ನು ಎಲ್ಲ ಕಚೇರಿಯ ಮಾಲಕರು ಕೂಡ ಮಾಡಿರುವಂಥದ್ದು. ನಾವೀಗ ಮಂಗಳೂರಿನ ನಂತೂರು ಜಂಕ್ಷನ್ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಎಲ್ಲ ದಿನಗಳಲ್ಲಿ ನೋಡಬೇಕಾದ್ರೆ ಈ ರೀತಿಯಾಗಿ ಈ ಟೈಮಲ್ಲಿ ಟ್ರಾಫಿಕ್ ಜಾಮ್ ಇರೋದಿಲ್ಲ. ಆದರೆ ಇವತ್ತು ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅತ್ಯಂತ ವೇಗವಾಗಿ ಮನೆಗೆ ಮುಟ್ಟಬೇಕೆಂಬ ಧಾವಂತದಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು. ಯಾಕೆಂದರೆ ಪೊಲೀಸ್ ಇಲಾಖೆ ಈಗಾಗಲೇ ಮಂಗಳೂರು ನಗರದ ಸುಮಾರು 37 ಭಾಗಗಳಲ್ಲಿ ಚೆಕ್ ಪೋಸ್ಟನ್ನು ಹಾಕಿದೆ. ಪ್ರಮುಖವಾಗಿ ಕೇರಳದಿಂದ ಬರುವಂಥ ರಸ್ತೆಗಳಾಗಿರುವುದು ಮತ್ತು ಮಂಗಳೂರನ್ನು ಸಂಪರ್ಕಿಸುವಂಥ ರಸ್ತೆಗಳಲ್ಲಿ ಸುಮಾರು 37 ಕಡೆಗಳಲ್ಲಿ ಚೆಕ್ ಪೋಸ್ಟನ್ನು ಹಾಕಿದೆ. ಈ ಹಿಂದೆ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಶಿಸ್ತು ಕ್ರಮವನ್ನು ಕೈಗೊಂಡಿತ್ತು. ಯಾರೆಲ್ಲ 10 ಗಂಟೆ ನಂತರವಾಗಿ ಯಾವುದೇ ಕಾರಣವಿಲ್ಲದೆ ಅನಾವಶ್ಯಕವಾಗಿ ಯಾರೆಲ್ಲ ರಸ್ತೆಗಿಳಿತಾರೆ ಅಂಥವ್ರ ವಿರುದ್ಧ ಕೇಸನ್ನು ಮಾಡಲಾಗಿತ್ತು ಮತ್ತು ವಾಹನವನ್ನು ಕೂಡ ಸೀಸ್ ಮಾಡಲಾಗಿತ್ತು. ಹಾಗಾಗಿ ಈ ಬಾರಿ ಅಂತಹ ಪ್ರಮೇಯ ಆಗೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಮನೆಗೆ ಸೇರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಿರ್ಬೋದು. ಇನ್ನು ಮಂಗಳೂರು ನಗರ ಹೊರತುಪಡಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಾಕಾಬಂದಿಯನ್ನು ಕೂಡ ಹಾಕಲಾಗಿದೆ. ಈಗಾಗಲೇ ಮಂಗಳೂರು ಕಮಿಷನರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟವಾಗಿ ಜನರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಯಾರು ಅಗತ್ಯ ಸೇವೆಗಳಿಗೆ ಹೊರಗೆ ಬರ್ತಾರೆ ಅವರಿಗೆ ಅವಕಾಶ ಇದೆ ಮತ್ತು ತುರ್ತು ವಾಹನಗಳಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಆದರೆ 10 ಗಂಟೆ ನಂತರವಾಗಿ ಬೇಕಾಬಿಟ್ಟಿ ತಿರುಗುವವರಿಗೆ ಅಥವಾ ಪೇಟೆ ಸುತ್ತುವವರಿಗೆ ಯಾವುದೇ ರೀತಿಯಾಗಿ ನಾವು ಅನುಮತಿಯನ್ನ ಕೊಡೋದಿಲ್ಲ ಎಂಬ ಸ್ಪಷ್ಟವಾದ ಆದೇಶವನ್ನ ಕೊಟ್ಟಿರುವಂತದ್ದು. ನಮಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಹಾಗೆಯೇ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಮಾಹಿತಿಯನ್ನು ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇವತ್ತಿನ ಪ್ರಶ್ನೆ ಈ ರೀತಿಯಾಗಿತ್ತು: ಹೋಟೆಲ್ ಬಾರ್ಗಳಿಗಷ್ಟೇ 50% ನಿರ್ಬಂಧ ಹೇರಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅದಕ್ಕೆ ನಾಗರಾಜನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮುಂದಿನ ಒಳಿತಿಗಾಗಿ